ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಾ. ವೆಯ್ಟ್ ಲಾಸ್ ಅನ್ನೋದು ಒಂದು ಎಮೋಷನ್ ಅಲ್ವಾ? ತುಂಬಾ ಜನ ಸಾವಿರಗಟ್ಟಲೆ ಖರ್ಚು ಮಾಡ್ತಾರೆ, ಜಿಮ್ಗೆ ಹೋಗ್ತಾರೆ, ಟೈಮ್ ಸ್ಪೆಂಡ್ ಮಾಡ್ತಾರೆ. ಅಂದ್ರೂ ವೆಯ್ಟ್ ಲಾಸ್ ಅಲ್ಲಿ ಯಾಕೆ ಫೇಲ್ ಆಗ್ತಾರೆ ಗೊತ್ತಾ? ನಮ್ಮ ಇಂಡಿಯನ್ ಮೈಂಡ್ ಸೆಟ್ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಜಿಮ್ಗೆ ಹೋಗ್ತೀವಿ, ದುಡ್ಡು ಖರ್ಚು ಮಾಡ್ತೀವಿ. ಡಯಟ್ ಚಾರ್ಟ್ ಬೇಕು ಅಂತ ನ್ಯೂಟ್ರಿಷನ್ ಖರ್ಚು ಮಾಡ್ತೀವಿ. ಸಪ್ಲಿಮೆಂಟು, ಫ್ಯಾಟ್ ಬರ್ನರ್, ಪರ್ಸನಲ್ ಟ್ರೈನಿಂಗ್ ಅಂತ ಎಲ್ಲ ಖರ್ಚು ಮಾಡಿದ್ರು ವೆಯ್ಟ್ ಕಡಿಮೆ ಆಗಲ್ಲ. ಪ್ರಾಬ್ಲಮ್ ಬಾಡಿ ಅಲ್ಲ, ಪ್ರಾಬ್ಲಮ್ ನಮ್ಮ ಮೈಂಡ್ ಸೆಟ್. ಇವತ್ತು ನಮ್ಮ ಇಂಡಿಯನ್ ವೆಯ್ಟ್ ಲಾಸ್ ಮೈಂಡ್ ಸೆಟ್ ಬಗ್ಗೆ ಒಂದು ಕೈ ಸತಿ ಹೇಳ್ತೀನಿ. ಇದರಿಂದ ನಿಮ್ಮ ಅಪ್ರೋಚ್ ಚೇಂಜ್ ಆಗ್ಬೋದು. ವಿಡಿಯೋ ಕೊನೆವರೆಗೂ ನೋಡಿ. ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಲಕ್ಷಗಟ್ಟಲೆ ಖರ್ಚು ಮಾಡದೆ, ಟೈಮ್ ವೇಸ್ಟ್ ಮಾಡದೆ ವೆಯ್ಟ್ ಲಾಸ್ ಮಾಡೋದು ಹೇಗೆ ಅಂತ. ಇಂಡಿಯಾದಲ್ಲಿ ಏನ್ ಗೊತ್ತಾ, ವೆಯ್ಟ್ ಲಾಸ್ ಅಂದ್ರೆ ಇಮಿಡಿಯೇಟ್ ರಿಸಲ್ಟ್ಸ್ ಬೇಕು. 1 ಮಂತ್ ಅಲ್ಲಿ 5 kg ಸಣ್ಣ ಆಗ್ಬಿಡ್ಬೇಕು, ಮದ್ವೆ ಇದೆ, ಕ್ರಾಶ್ ಡಯಟ್ ಮಾಡಿ ಸೂಪರ್ ಆಗಿ ಕಾಣಿಸ್ಬೇಕು. ನಮ್ಮ ಇಂಡಿಯನ್ ಮೈಂಡ್ ಸೆಟ್ ಏನ್ ಗೊತ್ತಾ, ಫಾಸ್ಟ್ ರಿಸಲ್ಟ್ ಅಂದ್ರೆ ಗುಡ್ ರಿಸಲ್ಟ್ ಅಂತ. ಬಟ್ ಬಾಡಿ ಅಂದ್ರೆ ಒನ್ ಡೇ ಸಿಗೋ ಅಮೆಝಾನ್ ಡೆಲಿವರಿ ಅಲ್ಲ. ಬಾಡಿ ಅಂದ್ರೆ ಬಯೋಲಜಿ. ನಮ್ಮ ಅಪ್ರೋಚ್ ನೋಡಿದ್ರೆ ಹೀಗೆ ಇರುತ್ತೆ. ಪ್ರಾಬ್ಲಮ್ ಅಂದ್ರೆ ಕ್ವಿಕ್ ಆಗಿ ಫಿಕ್ಸ್ ಆಗ್ಬಿಡ್ಬೇಕು. ಯೂಟ್ಯೂಬ್ ಅಲ್ಲಿ 10 days ಫ್ಯಾಟ್ ಲಾಸ್ ಅಂತ ಸರ್ಚ್ ಮಾಡೋದು, ಅಥವಾ ವಾಟ್ಸಪ್ ಅಲ್ಲಿ ಬರೋ ಫಾರ್ವರ್ಡ್ ಡಯಟ್ ನ ಫಾಲೋ ಮಾಡೋದು. ನಾವು ರೂಟ್ ಕಾಸ್ ನ ಫಿಕ್ಸ್ ಮಾಡ್ಕೊಳಕ್ಕಾಗ್ಲಿ, ಆ ಪ್ರಾಬ್ಲಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಹುಡ್ಕೊಳಕ್ಕಾಗ್ಲಿ ಟ್ರೈ ಮಾಡೋದೇ ಇಲ್ಲ. ಇನ್ನೊಂದು ಫೂಲಿಶ್ ಅಸಂಪ್ಷನ್ ಏನ್ ಗೊತ್ತಾ ನಮ್ದು, ಜಿಮ್ ಮೆಂಬರ್ಶಿಪ್ ಇದ್ರೆ ಸಾಕು ಆಟೋಮೆಟಿಕ್ ಆಗಿ ವೆಯ್ಟ್ ಲಾಸ್ ಆಗುತ್ತೆ, ಡಯಟ್ ಚಾರ್ಟ್ ತಗೊಂಡ್ರೆ ಸಾಕು ಆಟೋಮೆಟಿಕ್ ಆಗಿ ವೆಯ್ಟ್ ಲಾಸ್ ಆಗುತ್ತೆ, ಪರ್ಸನಲ್ ಟ್ರೈನಿಂಗ್ ತಗೊಂಡ್ರೆ ಸಾಕು ಆಟೋಮೆಟಿಕ್ ಆಗಿ ವೆಯ್ಟ್ ಲಾಸ್ ಆಗುತ್ತೆ. ನಿಮ್ಮ ಸ್ಟ್ರೆಸ್ ಲೆವೆಲ್ ಎಷ್ಟು, ಸ್ಲೀಪ್ ಕ್ವಾಲಿಟಿ ಹೇಗಿದೆ, ಹಾರ್ಮೋನ್ಸ್ ಬ್ಯಾಲೆನ್ಸ್ ಇದೆಯಾ, ನಿಮ್ ಗಟ್ ಸರಿ ಇದೆಯಾ? ಇಂಡಿಯನ್ ಮೈಂಡ್ ಸೆಟ್ ಫೋಕಸ್ ಆಗೋದು ಎರಡರ ಮೇಲೆ, ವರ್ಕೌಟು, ಡಯಟ್. ಅದ್ರಷ್ಟೇ ಇಂಪಾರ್ಟೆಂಟ್ ಆಗಿರೋ 3 ವಿಷಯನ ನೆಗ್ಲೆಕ್ಟ್ ಮಾಡ್ತೀವಿ. ಅದೇನು ಅಂದ್ರೆ ಹಾರ್ಮೋನ್ಸ್, ಸ್ಟ್ರೆಸ್, ಎಮೋಷನಲ್ ಹೀಟಿಂಗ್. ಅದೇ ಕಾರಣಕ್ಕೆ ನೀವು 6 months ಜಿಮ್ಗೆ ಹೋದ್ರು ವೆಯ್ಟು ಕಡಿಮೆ ಆಗಲ್ಲ, ಬೆಲ್ಲಿ ಫ್ಯಾಟು ಕಡಿಮೆ ಆಗಲ್ಲ. ಇವಾಗ ನಾನು 90% ಇಂಡಿಯನ್ಸ್ ಡಯಟ್ ಅಲ್ಲಿ ಮಾಡೋ ಮಿಸ್ಟೇಕ್ ಏನು ಅಂತ ಹೇಳ್ತೀನಿ. ಆ ಒಂದು ಮಿಸ್ಟೇಕ್ ನಿಮ್ಮ ಫ್ಯಾಟ್ ಲಾಸ್ ಆಗದೆ ಇರೋ ತರ ಮಾಡ್ತಿರ್ಬೋದು. ನಮ್ಮ ಇಂಡಿಯನ್ ಕಲ್ಚರ್ ಅಲ್ಲಿ ಫುಡ್ ಅಂದ್ರೆ ಎಮೋಷನ್. ಬೇಜಾರಾದ್ರೆ ಊಟ, ಖುಷಿ ಆದ್ರೆ ಊಟ, ಹಬ್ಬ ಬಂದ್ರೆ ಊಟ, ಗೆಸ್ಟ್ ಬಂದ್ರೆ ಊಟ, ಸ್ಟ್ರೆಸ್ ಆದ್ರೆ ಊಟ. ಯಾವ್ದಾದ್ರು ಒಬ್ರು ಡಯಟ್ ಮಾಡೋಣ ಅಂತ ಅಂದ್ರೆ ಫ್ಯಾಮಿಲಿ ಏನ್ ಹೇಳ್ತಾರೆ ಹೇಳಿ, ಇವತ್ತು ಒಂದಿನ ಅಲ್ವಾ ತಿನ್ಬಿಡು, ಗೆಸ್ಟ್ ಬಂದಿದ್ದಾರೆ ಅವ್ರೇನ್ ಅನ್ಕೊಂಡ್ಬಿಡ್ತಾರೆ. ಈ ತರ ಸೋಷಿಯಲ್ ಪ್ರೆಷರ್ ಇರುತ್ತೆ. ಅದಕ್ಕೆ ಡಯಟ್ ಸಸ್ಟೈನ್ ಆಗಲ್ಲ. ಇನ್ನೊಂದ್ ಕಡೆ ಕ್ರಾಶ್ ಡಯಟ್ ಮಾಡ್ತಾರೆ. ಅದ್ ಮಾಡಿದ್ರೆ ಮೆಟಬಾಲಿಸಮ್ ಸ್ಲೋ ಆಗುತ್ತೆ, ಬಾಡಿ ಸ್ಟ್ರೆಸ್ ಇನ್ಕ್ರೀಸ್ ಆಗುತ್ತೆ, ಫ್ಯಾಟ್ ಸ್ಟೋರೇಜ್ ಇನ್ಕ್ರೀಸ್ ಆಗುತ್ತೆ. ಅವಾಗ ನಾವು ಹೇಳ್ತೀವಿ ನಮ್ ಬಾಡಿಗೆ ಫ್ಯಾಟ್ ಲಾಸ್ ಆಗಲ್ಲ, ಏನ್ ಮಾಡಿದ್ರು ವೆಯ್ಟ್ ಲಾಸ್ ಆಗಲ್ಲ. ಆದ್ರೆ ಸತ್ಯ ಏನ್ ಗೊತ್ತಾ, ಇದೆಲ್ಲ ನಾವು ಮಾಡೋದ್ರಿಂದ ಬಾಡಿ ಸರ್ವೈವಲ್ ಮೋಡ್ಗೆ ಹೋಗುತ್ತೆ. ಅದಕ್ಕೆ ಎಷ್ಟು ಕ್ರಾಶ್ ಡಯಟ್ ಮಾಡಿದ್ರು ವೆಯ್ಟ್ ಸ್ಟೇಬಲ್ ಆಗೇ ಇರುತ್ತೆ. ವೆಯ್ಟ್ ಲಾಸ್ ಅಂದ್ರೆ ಬರೀ ಕ್ಯಾಲೋರಿ ಡಿಫಿಸಿಟ್, ಲೋ ಕ್ಯಾಲೋರಿ ಅಲ್ಲ. ಅದು ಮೈಂಡ್, ಹಾರ್ಮೋನ್ಸ್, ಗಟ್. ಕಾರ್ಟಿಸಾಲ್ ಜಾಸ್ತಿ ಇದ್ರೆ ಬೆಲ್ಲಿ ಫ್ಯಾಟ್ ಸ್ಟೋರ್ ಆಗುತ್ತೆ. ಇನ್ಸುಲಿನ್ ಇಂಬ್ಯಾಲೆನ್ಸ್ ಇದ್ರೆ ಫ್ಯಾಟ್ ಬರ್ನ್ ಆಗಲ್ಲ. ಗಟ್ ಇನ್ಫ್ಲಮೇಷನ್ ಇದ್ರೆ ಬ್ಲೋಟಿಂಗ್ ಮತ್ತೆ ಸ್ಲೋ ಮೆಟಬಾಲಿಸಮ್ ಆಗುತ್ತೆ. ಬಟ್ ನಮ್ಮ ಇಂಡಿಯನ್ ಮೈಂಡ್ ಸೆಟ್ ಏನ್ ಹೇಳಿ, ಕಡಿಮೆ ತಿಂದ್ರೆ ಸ್ಲಿಮ್ ಆಗ್ಬೋದು. ಬಾಡಿ ಮಿಷಿನ್ ಅಲ್ಲ, ಬಾಡಿ ಒಂದು ಇಂಟೆಲಿಜೆನ್ಸ್ ಸಿಸ್ಟಮ್. ಸುಮ್ಮನೆ ಊಟ ಬಿಟ್ಟು ಬಾಡಿ ಟಾರ್ಚರ್ ಕೊಟ್ರೆ ಅದು ನಿಮ್ಗೆ ಕೋಪರೇಟ್ ಮಾಡತ್ತೆ ಅಂತ ಅನ್ಕೋಬೇಡಿ. ಈಗ ನಮ್ಗೆ ಬರೋ ಬಿಗ್ಗೆಸ್ಟ್ ಕ್ವಶನ್ ಏನ್ ಗೊತ್ತಾ, ಹಾಗಾದ್ರೆ ಬಾಡಿ ಹೇಗ್ ವರ್ಕ್ ಆಗುತ್ತೆ? ನೀವು ನಿಜವಾಗ್ಲೂ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕಾ? ಫಸ್ಟ್ ನಿಮ್ಮ ಸ್ಲೀಪ್ ನ ಫಿಕ್ಸ್ ಮಾಡ್ಕೊಳ್ಳಿ. ಸೆಕೆಂಡ್, ಸ್ಟ್ರೆಸ್ ರೆಡ್ಯೂಸ್ ಮಾಡಿ. ಥರ್ಡ್, ನಿಮ್ಮ ಗಟ್ ಹೆಲ್ತ್ ನ ಇಂಪ್ರೂವ್ ಮಾಡ್ಕೊಳ್ಳಿ. ಫೋರ್ತ್, ನಿಮ್ಮ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡಿ. ಫಿಫ್ತ್ ಒನ್ ಇಸ್ ಯುವರ್ ಡಯಟ್ ಅಂಡ್ ವರ್ಕೌಟ್. ವೆಯ್ಟ್ ಲಾಸ್ ಇಸ್ ದ ರಿಸಲ್ಟ್ ಆಫ್ ದಿಸ್ ಹೆಲ್ತಿ ಸಿಸ್ಟಮ್. ಸೊ ನೀವು ಹೌ ಟು ಲೂಸ್ 5 kg ಇನ್ 1 month, ಬೇಗ ಹೆಂಗ್ ಸಣ್ಣ ಆಗ್ಬಿಡ್ಬೇಕು, ಇದನ್ನ ಬಿಟ್ಟು ಸಿಸ್ಟಮ್ ನ ರಿಸೆಟ್ ಮಾಡ್ಕೊಂಡು ಈ 5 ವಿಷಯದ ಬಗ್ಗೆ ಫೋಕಸ್ ಮಾಡಿ. ಸಿಸ್ಟಮ್ ರಿಸೆಟ್ ಆದ್ರೆ ಆಟೋಮೆಟಿಕ್ ಆಗಿ ವೆಯ್ಟ್ ಲಾಸ್ ಮತ್ತೆ ಫ್ಯಾಟ್ ಲಾಸ್ ಆಗುತ್ತೆ. ನಿಮ್ ಕೈಯಲ್ಲಿ ಆಗ್ದೇನೋ, ಡಿಸಿಪ್ಲಿನ್ ಇಲ್ದೇನೋ, ಹಾರ್ಡ್ ವರ್ಕ್ ಮಾಡ್ದೇನೋ ನೀವು ಫೇಲ್ ಆಗ್ತಾ ಇಲ್ಲ. ನೀವು ಫೇಲ್ ಆಗ್ತಾ ಇರೋದು ಕರೆಕ್ಟ್ ಸ್ಟ್ರಾಟಜಿ ಇಲ್ದೇನೆ. ನಿಮ್ಮ ಬಾಡಿನ ಬ್ಲೇಮ್ ಮಾಡ್ಕೋಬೇಡಿ, ನಿಮ್ಮ ಟ್ರೈನರ್ಸ್ ನ ಬ್ಲೇಮ್ ಮಾಡ್ಕೋಬೇಡಿ, ನಿಮ್ಮ ಜಿಮ್ ನ ಬ್ಲೇಮ್ ಮಾಡಬೇಡಿ. ಅದ್ರ ಬದಲು ಬಾಡಿ ಅನ್ನೋದು ಒಂದು ಸಿಸ್ಟಮ್. ಆ ಸಿಸ್ಟಮ್ ಹೇಗ್ ವರ್ಕ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದ್ರೂ ನಿಮ್ ಥಿಂಕಿಂಗ್ ನ ಚೇಂಜ್ ಮಾಡಿದ್ರೆ ಸಿಸ್ಟಮ್ ರಿಸೆಟ್ ಅಂತ ಕಮೆಂಟ್ ಮಾಡಿ. ಇದರ ಪಾರ್ಟ್ 2 ವಿಡಿಯೋ ರಿಲೀಸ್ ಮಾಡ್ತೀನಿ. ಅದು ಮೈಂಡ್, ಬಾಡಿ, ಗಟ್ ಆಕ್ಸೆಸ್ ಮೆಥಡ್ ಬಗ್ಗೆ ಇರುತ್ತೆ. ಮಿಸ್ ಮಾಡದೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ.